40 ಕಿಲೋಮೀಟರ್ ತೋರಿಸ್ತು. 1 ಅವರ್ ಹೋಗ್ಬೋದು ಅನ್ಕೊಂಡೆ, ಇಲ್ಲೇ 1 ಅವರ್ ಆಗ್ಬಿಡ್ತು ಗುರು. ಇನ್ನು ಇಲ್ಲಿಂದ 10-15 ಕಿಲೋಮೀಟರ್ ತೋರಿಸ್ತಾ ಇದೆ. ನೋಡ್ಬೋದು ನೀವು ರೋಡ್ನ ಯಾವ ಥರ ಇದೆ ಅಂತ. ನೋಡಿ, ಸೆಕೆಂಡ್ ಗೇರಲ್ಲಿ ಇದೆ ಗುರು ಗಾಡಿ ಮಾತ್ರ ಸೆಕೆಂಡ್ ಗೇರಲ್ಲಿ ಇದೆ. ಹಂಗೆ ಸೆಕೆಂಡ್ ಗೇರಲ್ಲೇ ಹೋಗ್ತಾ ಇದೀವಿ. ಆಗ್ಲಿಂದ ನೋಡ್ಬೋದು ರೋಡು ಯಾವ ಥರ ಇದೆ ಅಂದರೆ. ಈ ರೋಡಲ್ಲಿ ಗಾಡಿಗಳು ಉದ್ರೋಯ್ತವೆ ಅಂದರೆ ಯಾಕೆ ಉದ್ರಲ್ಲ ಗುರು? ಅದಕ್ಕೆ ನಮಗೆ ಗಾಡಿ ಇಂಪಾರ್ಟೆಂಟು. ನಮಗೆ ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಲಿ, ನಿಧಾನ ಆಗಲಿ, ನಾವು ಗಾಡಿ ನಿಧಾನವಾಗಿ ಓಡಿಸ್ಕೊಳ್ಳೋದು. ನೋಡಿ, ಈ ರೋಡಲ್ಲಿ ಕಲ್ಲೇಟು, ಟೈರ್ ಹೋಗೋದು, ಟೈರ್ ಪ್ರಾಬ್ಲಮ್ ಆಗೋದು ಎಲ್ಲ ಇಂಥ ರೋಡ್ಗಳಲ್ಲೇ. ಅದರಲ್ಲೂ ಟನ್ನೇಜ್ ಇದ್ದಾಗ ಏನಾದರೂ ತುಂಬ ಲೋಡ್ ಹಾಕಿದಾಗ ಏನಾದರೂ ಈ ಥರ ರೋಡ್ಗಳಲ್ಲಿ ಬಂದುಬಿಟ್ರೆ ಅಂತೂ ಪಕ್ಕ ಟೈರ್ನ ಉಳಿಸ್ಕೊಂಡಂತೂ ಹೋಗೋಕ್ಕಾಗಲ್ಲ ಗುರು. ಪಕ್ಕ ಟೈರ್ ಬರೋಷ್ಟೇ ಅಂಥದ್ರಲ್ಲಿ ಹೋಗ್ತಾ ಇದ್ದೀವಿ. 1ನೇ ಪಾಯಿಂಟು ಸ್ವಲ್ಪ ಜಾಸ್ತಿ ಗಿಡ ಕೊಟ್ಟಿದ್ದಾರೆ. 3800 ಎಷ್ಟು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಅನ್ಲೋಡ್ ಮಾಡಿ ಮತ್ತೆ ಅದರಿಂದ ಇನ್ನೊಂದು ಪಾಯಿಂಟು. ಇವತ್ತಾಗಲ್ಲ ಬಿಡಿ ಅನ್ಲೋಡು, ಗೊತ್ತಾಗ್ಬಿಡ್ತು. ನಾಳೆನೇ ಅನ್ಲೋಡು. ನೋಡೋಣ ಬನ್ರಿ ಮತ್ತೆ ಎಲ್ಲೆಲ್ಲಿ ಕೊಡ್ತಾರೋ ಏನಂತೇನೋ. ಈ ರೋಡಲ್ಲಿ ಈ ಬಿಸಿಲಲ್ಲಿ AC ಬೇರೆ ಹಾಕೋಣ ಅಂತ AC ಹಾಕಿದ್ದೀವಿ. 3 ಪಾಯಿಂಟ್ ಇಟ್ಟಿದ್ದೀನಿ ಗುರು. 3 ಪಾಯಿಂಟ್ ಇಟ್ಟಿದ್ರು ಸೆಕೆ ಆಯ್ತಾ ಇದೆ, ಇರೋಕ್ಕಾಯ್ತಾ ಇಲ್ಲ. ನಾವು ಸ್ನಾನ ಬೇರೆ ಮಾಡಿ 4 ದಿನ ಆಗೋಗ್ಬಿಟ್ಟೈತೆ. ನೋಡಿ, ನೋಡ್ತಾ ಇರ್ಬೋದು ಬಟ್ಟೆ ಎಷ್ಟು ಗಲೀಜಾಗಿದೆ ಅಂದರೆ ಯಪ್ಪ. ಲೋಡಿಂಗು ಅನ್ಲೋಡಿಂಗ್ ಮಾಡಿ ಈ ಲೇಬರ್ಸ್ಗಿನ್ನೂ ಹೆಚ್ಚಾಗಿ ಗಲೀಜಾಗ್ಬಿಟ್ಟಿದ್ದೀವಿ ನಾವು. ಮೂಟೆ ಹೊರ ಕೆಲ್ಸಕ್ಕೆ ಹೋಗಿದ್ರೆ ಇನ್ನೂ ನೆಮ್ಮದಿಯಾಗಿರ್ತಾ ಇದ್ವಿ ನಾವು. ಅದಕ್ಕಿನ್ನೂ ಡಬಲ್ ಕೆಲಸ ಮಾಡಿದ್ರು ಏನು ನೆಮ್ಮದಿ ಅನ್ನೋದಿಲ್ಲ. ಏನಿಲ್ಲ, ನಮ್ಗೆ ಉರಿಯೋದು ಅಂದರೆ ಲೋಡಿಂಗು ಅನ್ಲೋಡಿಂಗು ನಮ್ಮದೇ. ಯಾರಾದ್ರೂ ಬೇರೆಯವ್ರು ಇದ್ದಿದ್ರೆ ತಲೆನೋವೇ ಇರ್ತಾ ಇರಲಿಲ್ಲ. ಗಾಡಿ ಓಡಿಸೋದಾ ಹೇಳ್ರಿ, ಮಸ್ತಾಗಿ ಗಾಡಿ ಓಡಿಸ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಇದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಏನು ಮಾಡೋಕ್ಕಾಗಲ್ಲ. ದುಡ್ಡು ಮಾಡಬೇಕು ಅಂದರೆ ಎಲ್ಲ ಥರ ಕಷ್ಟ ನೋಡಬೇಕು, ಎಲ್ಲ ಥರ ಕೆಲಸ ಮಾಡಬೇಕು. ಫೀಲ್ಡಿಗೆ ಬಂದುಬಿಟ್ಟಿದ್ದೀವಿ. ಕಷ್ಟನೋ ಸುಖನೋ ಇಷ್ಟನೋ ಎಲ್ಲ ಮಾಡ್ತಾ ಇರ್ಬೇಕಷ್ಟೆ. ಅದರಲ್ಲಿ ಇದು AC ಬೇರೆ ಬಿಟ್ಟು ಕೂಲ್ ಆಯ್ತೈತೆ. ಒಂದೊಂದ್ಸರಿ ಕೂಲ್ ಆಗುತ್ತೆ, ಇನ್ನೊಂದೊಂದ್ಸರಿ ಆಗಲ್ಲ. ಬಿಸಿಲು ನೋಡಿದ್ರೆ ಗ್ಲಾಸು ಪೂರ ಹೀಟು. ಯಪ್ಪ, ಎಷ್ಟಿದೆಯೋ ಅನ್ಕತ್ತೆ ನಾವು. ಏನು ಮಾಡೋಕ್ಕಾಗಲ್ಲ. 3ನೇ ಪಾಯಿಂಟ್ ಅನ್ಲೋಡ್ ಆಯಿತು. ಇದು ಯಾವುದೋ ತೋಟದ ಒಳಗಡೆ ಕರ್ಕೊಂಬಂದಿದ್ದಾರೆ. ಇಲ್ಲೇ ಮರದ ಕೆಳಗಡೆ ಇಳಿಸ್ಕೊಂಡು ಈಗ ಎಲ್ಲ ಖಾಲಿ ಟ್ರೇ ಪ್ಯಾಕ್ ಮಾಡಿಕೊಂಡು ಸಜ್ಜೆನ ಇಳಿತಾ ಇದ್ದಾನೆ ಗಾಡಿಯಿಂದ. ಹೊರಡೋದಷ್ಟೇ ಕೆಲಸ. ಇಲ್ಲಿ ಗಿಡ ಬಂದು 3800 ಗಿಡ ಇಳಿಸ್ಕೊಂಡ್ರು ಗುರು. ನೋಡಿ, ಎಲ್ಲ ನೀರು ಹಾಕ್ಕೊಂತವ್ರೆ. 3840 ಅಲ್ಲ. ಈಗ ಇಳಿಸಿ ಕೊಡೋಷ್ಟರಲ್ಲಿ ಬಿಸಿಲಲ್ಲಿ ಸಾಕಾಗೋಯ್ತು. ಅದು ಈ ಕಡೆ ಇರೋ ತೆಗೆದು ಆ ಕಡೆ ಖಾಲಿ ಟ್ರೈ ಹಾಕಿ, ಆ ಕಡೆ ಇರೋ ತೆಗೆದು ಇದೇ ಜೀವನ ಆಗೋಯ್ತು. ಜೀವನ ಪೂರ್ತಿ ಬಾಳೆ ಗಿಡನೇ ಆಗೋಗ್ಬಿಟ್ಟಿದೆ ಗುರು. ಏನು ಗುರು ಮಾಡೋದು? ಇವಾಗ ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಲೊಕೇಶನ್ ಬಂದಿದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಬಂದು ಬರೀ 1300 ಗಿಡ. 1300 ಗಿಡಕ್ಕೆ ಇನ್ನೂ ಎಷ್ಟು ಗಿಡ ಚಿಕ್ಕವು ದೊಡ್ಡವು ಅಂತ ಅವರು ತಲೆಗೆ ಶೂಟ್ ಮಾಡ್ತಾರೆ. ನಮಗೆ ಭಾಷೆ ಬರಲ್ಲ. ಮರಾಠಿಯಲ್ಲಿ ಬೈಕೊಂತಾರೋ, ಹೊಗಳ್ತಾರೋ, ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ ಗುರು. ಆ ಥರ ಆಗಿಬಿಡೈತೆ. ಇಲ್ಲಿಂದ ಮುಗಿಸ್ಕೊಂಡು ಒಂಚೂರು ನೀರು ಕೊಡಲಿಲ್ಲಲ್ಲ ಗುರು ಇವರು. ಇಲ್ಲಿಂದ ಹೋಗೋಣ ಬನ್ನಿ. ಫಸ್ಟು ನೋಡ್ರಿ, ಇಂಥ ತೋಟದಲ್ಗಳೆಲ್ಲ ಬಂದಿದ್ದೀವಿ. ಬೆಳಗ್ಗೆ ಸೂರ್ಯ ಉದಯಿಸುವಾಗ ಶುರು ಮಾಡಿದ್ದು ಅನ್ಲೋಡಿಂಗ್ಗೆ. ತೋರಿಸುವಾನೆ ಸೂರ್ಯ ಮುಳುಗ್ತಾ ಇದ್ದಾನೆ ಈ ಕಡೆಯಲ್ಲಿ. ಸೂರ್ಯ ಮುಳುಗ್ತಾ ಇದ್ದಾನೆ, ಆದರೂ ನಮ್ದು ಅನ್ಲೋಡ್ ಮಾತ್ರ ಆಗಲಿಲ್ಲ. ಅದಾದಮೇಲೆ ಈಗ ಮತ್ತೆ 1300 ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದಿದ್ದೀವಿ. ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಅವ್ರಿಗೆ ರೈತರಿಗೆ ಫೋನ್ ಮಾಡಿದ್ರೆ ಸರಿ ಬನ್ನಿರಿ ಲೊಕೇಶನ್ ಹತ್ರ ಬರ್ತೀನಿ ಅಂದರು. ಹೋಗ್ತಾ ಇದ್ದೀವಿ. ಅಲ್ಲಿ ಅನ್ಲೋಡ್ ಮಾಡಿದ್ಮೇಲೆ ಆಮೇಲೆ ಮತ್ತೆ ಇನ್ನೊಂದು ಲೊಕೇಶನ್ ಕೊಡ್ತಾರೆ. ಅಲ್ಲಿ ಹೋಗಿ ಅನ್ಲೋಡ್ ಆಗುತ್ತೋ ಇಲ್ಲ ಮಲಿಕೊಬೇಕೋ ಗೊತ್ತಿಲ್ಲ. ಮುಂದೆ ನೋಡೋಣ ಬನ್ನಿ ಏನಾಗುತ್ತೋ. ಫಸ್ಟು ಇಲ್ಲಿ ಅನ್ಲೋಡ್ ಆದರೆ ಸಾಕು. ಇಲ್ಲೇ ಎಲ್ಲ ನಾವು ಯಾವ ಕಡೆ ಅಂದರೆ ಪಂಡ್ರಾಪುರ ಹತ್ರ ಒಂದು ಕರ್ಮಲ ಅನ್ನೋ ಊರು ಬರುತ್ತೆ ಗುರು. ಈ ಸರೌಂಡಿಂಗಲ್ಲೇ ಸುತ್ತಾಡ್ತಾ ಇರ್ತೀವಿ. ಎಲ್ಲ ಒಂದು 100 ಕಿಲೋಮೀಟ್ರಲ್ಲೇ ನಮ್ಮ ಅನ್ಲೋಡಿಂಗ್ಗಳಿರುತ್ತೆ. ಇಲ್ಲಿಂದ ಅಲ್ಲಿ ಸುತ್ತಾಡ್ಕೊಂಡೇ ಇರ್ತೀವಿ. ಈಗ ಫಸ್ಟು ಮುಂದೆ ಹೋಗಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಏನು ಅಂತ ತಿಳ್ಕೊಳ್ಳೋಣ ಬನ್ರಿ. ಅಣ್ಣ ಅಲ್ಲಿ ಎಷ್ಟು ಪಾಯಿಂಟ್ ಆಗಿದ್ದು? 4 ಪಾಯಿಂಟು. 1300 ಇಳಿಸಿದ್ವಲ್ಲ. 1300 ಇಳಿಸಿದ್ವಲ್ಲ. 4ನೇ ಪಾಯಿಂಟು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಯಾಕಂದರೆ ಕತ್ಲಾಗ್ಬಿಟ್ಟು ಅಲ್ಲಿ ರಿವರ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಜಾಗ ಇರಲಿಲ್ಲ. ತುಂಬ ಕಷ್ಟ ಬಿದ್ದು ರಿವರ್ಸ್ ಹೊಡ್ಕೊಂಡು ಅಲ್ಲಿ ಅನ್ಲೋಡ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಬಂದು ಒಂದೇ ಸರಿ 7200 ಹೊರಟು ಹೋಗ್ತಾ ಇದ್ದೀವಿ.
ಎಷ್ಟು ಪಾಯಿಂಟ್ಗಳು ಅಂತ ನೆನ್ಪಿಟ್ಕೊಳಕ್ಕಾಗತ್ತೆ ಹೇಳು. 7200 ಗಿಡ ಅನ್ಲೋಡ್ ಮಾಡೋಕ್ಕೆ ಇಲ್ಲಿ ಬಂದ್ವಿ. ಇವಾಗ ಆಗಲ್ಲ ಅಂದ್ಬಿಟ್ಟು ಎಗ್ ರೈಸ್ ಪಾರ್ಸಲ್ ತಗೊಂಡು ಬಂದ್ವಿ. ನೋಡಿ ಕಟ್ಸ್ಕೊಂಡು ಇಲ್ಲಿ ಕವರೆಲ್ಲ ಇಟ್ಕೊಂಡಿದೀವಿ ತಿನ್ಕೊಳ್ಳೋಣ ಅಂತ. ಇಲ್ಲಿ ನೋಡಿದ್ರೆ ಈಗಲೇ ಇಳಿಸ್ಕೊಬಿಡ್ತೀನಿ, ಹುಡುಗನ್ ಕರೆಸ್ತೀನಿ ಅಂತ ಅಂದ್ರು. ಅದಕ್ಕೆ ನೋಡ್ರಿ ಬಾಳೆ ತೋಟ ನೋಡ್ರಿ, ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ, ಯಾವ ತರ ಏರಿಯಾದಲ್ಲಿ ಹೋಯ್ತಾ ಇದೀವಿ ಅಂದ್ಬಿಟ್ಟು. ಈ ಕಲ್ಗಳೇಟ್ ಏನಾದ್ರು ಟೈರ್ಗಳಿಗೆ ಹೊಡೆದ್ರೆ ಗುರು, ಅದರಲ್ಲಿ ಸಣ್ಣದಿದ್ದಾಗ ಬೀಳ್ಬೇಕು ಈ ಟೈರ್ಗಳ. ಈ ಕಲ್ಲೇಟು ಕಲ್ಗಳಷ್ಟೇ ಟೈರ್ಗಳು ಒಂದೊಂದು ಟ್ರಿಪ್ಗೆ ಒಂದೊಂದು 4 ಚೇಂಜ್ ಮಾಡ್ಬೇಕೈತೆ. ಈ ಗಿಡಗಳು ನೋಡು, ಇಷ್ಟೇ ಎಕರೆಗಳ ಜಾಗ ಇಟ್ಕೊಂಡವ್ರು ಇದೊಂದು ಫಾರ್ಮೇ ನಡೆಸ್ತಾವ್ರೆ. ಇಲ್ಲಿ 1-2 ಅಡಿ ಜಾಸ್ತಿ ದಾರಿಗೆ ಬಿಟ್ಟಿಲ್ಲ ಈ ಕಡೆ. ಏನ್ ಜನನೋ ಏನಪ್ಪ, ದೊಡ್ಡ ಗಾಡಿ ಬರ್ತವೆ ಅನ್ನೋ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಈ ಕಲ್ಗಳೆಲ್ಲ ಇಲ್ಲೇ ಇದಾವೆ. ಇಲ್ಲಿಂದ ಮತ್ತೆ ಇನ್ನೊಂದು ಪಾಯಿಂಟ್ ಬಂದು 40 ಕಿಲೋಮೀಟರ್ ಇದೆ. ಈಗ ಅಲ್ಲಿಗೆ ಹೋಗೋ ಅಷ್ಟು ಪೇಷನ್ಸ್ ಇಲ್ಲ. ಎಲ್ಲಾದ್ರೂ ತಿನ್ಬಿಟ್ಟು ಎಲ್ಲಾದ್ರೂ ಡಾಬಾ ಗೀಬಾ ಹತ್ರ ಹಾಕಿ ಮಲಿಕೊಳ್ಳೋದಷ್ಟೇ ಕೆಲಸ. ಮತ್ತೆ ಬೆಳಗ್ಗೆ ನೋಡ್ಕೊಳ್ಳೋಣ. ಇರೋದ್ರಿಂದ ಒಂದು 6000 ಸಮಥಿಂಗ್ ಇರ್ಬೋದು ಅಷ್ಟೇ ಗಿಡ. ಬೆಳಗ್ಗೆ ನಾಳೆ ಪಕ್ಕ ಅನ್ಲೋಡ್ ಆಗುತ್ತೆ. ಇಲ್ಲಿಂದ ಮುಗಿಸ್ಕೊಂಡು ಏನು ಮಾಡೋಣ ಅಂತ ನೋಡೋಣ, ಹೇಳ್ತೀನಿ. ಇವಾಗ ಇಲ್ಲಿಂದ ಪಾಸಾಗಿ ಫಸ್ಟು ಏನಾದ್ರು ತಿನ್ಕೊಂಡು ಮಲ್ಕೋಣ ಬಂದ್ರಿ. ನೋಡ್ತಾ ಇರ್ಬೋದು ಮೇನ್ ರೋಡ್ಗೆ ಬಂದ್ವಿ. ಇಷ್ಟೊತ್ತಲ್ಲೆಲ್ಲ ಟ್ರ್ಯಾಕ್ಟರ್ಗಳ್ದೆ ಗುರು. ಅವ ಡಬಲ್ ಟ್ರಾಲಿಗಳನ್ನ ಹಾಕ್ಕೊಂಡು ಕಬ್ಬು ತುಂಬಿಕೊಂಡು ಮಸ್ತಾಗಿ ಹೋಯ್ತಾ ಇರ್ತಾರೆ. ರೋಡೆಲ್ಲ ಅವ್ರದ್ದೇ ನೋಡಿ. ಈ ಕಡೆ ಸಕ್ಕ ಸ್ಪೀಡಲ್ಲಿ ಹೊಡಿತಾರೆ ಇವ್ರು. ನಮ್ಮ ಕಡೆ ಟ್ರ್ಯಾಕ್ಟರ್ 30ರಲ್ಲಿ ಹೋಗೋದು ಹೆಚ್ಚು. ನೋಡಿ ಡಬಲ್ ಟ್ರಾಲಿ ಹೊಡೆದಿರೋದು ಇವರು. ಇದೊಂದು ಟ್ರಾಲಿ ಮುಂದೆ ಇಂಜಿನ್ ನೋಡ್ಕೊಳ್ರಿ, ಕಿರ್ಚಾಡ್ತಾ ಇರುತ್ತೆ. ಫುಲ್ಲು DJ ಸೌಂಡ್ಗಳು ಇಟ್ಕೊಂಡು ಅವರು ಇಷ್ಟೊತ್ತಲ್ಲಿ ರೋಡೆಲ್ಲ ಹೋಗ್ತಾ ಇರ್ತಾರೆ ಮಸ್ತಾಗಿ. ಫ್ಯಾಕ್ಟ್ರಿಗಳ ಹತ್ರ ಹೋಗಿ ಆರಾಮಾಗಿ ಮಲಿಕೊಂಡ್ಬಿಡ್ತಾರೆ ಅವರು. ಅನ್ಲೋಡಿಂಗ್ಗಳಾಗಲ್ಲ. ಅಲ್ಲಿಂದನೂ ರಿವರ್ಸ್ ಹೊಡ್ಕೊಂಡೇ ಬರ್ತಾ ಇದ್ದೀನಿ ಇವರು. ನೋಡ್ತಾ ಇರ್ಬೋದು ಹಿಂದೆ ನಮ್ಮ ಹುಡುಗ ಹೋಗಿ ರಿವರ್ಸ್ ಹೇಳ್ತಾ ಇದ್ದಾನೆ ನೋಡಿ. ರೋಡ್ ನೋಡ್ಗುರು, ಗಾಡಿ ಕರೆಕ್ಟಾಗಿ ಗಾಡಿ ವೀಲ್ಗಳು ಪಾಸ್ ಆಯ್ತಾವ ಗುರು. ಸ್ವಲ್ಪ ಆ ಕಡೆ ಹೋದ್ರೂ ತೋಟದಲ್ಲಿ ಹೋಯ್ತೀವಿ, ಈ ಕಡೆ ತೋಟದಲ್ಲಿ ಹೋಯ್ತೀವಿ. ಮುಂದೆಗೇನೋ ಹೋಗ್ಬೋದು. ರಿವರ್ಸ್ ಅಲ್ಲಿಂದ ಗುರು ಹಿಂಗುರು ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ ರಿವರ್ಸ್ ಬಂದಿದ್ದೀವಿ. ಮುಂದೆ ಜಾಗ ಇಲ್ಲದೆ ತಿರ್ಗಿಸ್ಕೊಳಕ್ಕೆ. ಅಪ್ಪ ಈ ಥರ ಎಲ್ಲ ಹಿಂಸೆ ಪಡಬೇಕು. ನೋಡಿ ಯಾವ ಥರ ಹಿಂಸೆ ಪಡ್ತಾ ಇರ್ತೀವಿ ಅಂತ. ಗಾಡಿ ನೋಡ್ಬರು ಎಲ್ಲೋಯ್ತಾ ಇದೆ ಈ ಗಿಡಗಳಲ್ಲಿ ಎಲ್ಲ. ಯಪ್ಪ ಅಷ್ಟು ಎಲ್ಲ ಇಳಿಸಿ ಆಗಲೇ ಖಾಲಿ ಟ್ರೈ ತಂದು ಕೊಡ್ತಾ ಇದ್ದಾರೆ. ಪೂರಾ ಖಾಲಿ ಆಯಿತು. 6 ಐಟ್ ಹಾಕ್ಕೊಂಡಿದ್ವಿ. ಈಗ ಖಾಲಿ ಟ್ರೈ ಇದು ಮಾತ್ರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎತ್ಕೊಡು ಒಂದೊಂದು ಹಾಕ್ಕೊಡ್ತೀನಿ. ಅನ್ಲೋಡ್ ಎಲ್ಲ ಆಯಿತು. ಖಾಲಿ ಟ್ರೈ ಎಲ್ಲ ಪೂರ್ತಿ ಹಾಕ್ಕೊಂಡು ಈಗ ಇಲ್ಲಿಂದ ಬಿಡೋ ಟೈಮು. ಇಲ್ಲಿಂದ ಬಿಟ್ಟಿದ್ದೀನಿ ಆಲ್ರೆಡಿ. ಅಲ್ಲಿ ತೋಟದಿಂದ ಮೈನ್ ರೋಡ್ ಒಳಗೆ, ಇದು ಮೈನ್ ರೋಡ್ ಅಂತಾರ, ಪರವಾಗಿಲ್ಲ. ರೋಡ್ ಒಳಗೆ ಬಂದೆ. ಯಾವುದೋ ಕಾಂಕ್ರೀಟ್ ರೋಡ್ ಒಂದಿದೆ. ಇಲ್ಲಿಂದ ಆರಾಮಾಗಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗಿ ನಾವು ನೆಕ್ಸ್ಟ್ ಇವಾಗ ಅಮರಾವತಿಗೆ ಹೋಗೋದು ಕಿತ್ಲೆ ಎಂಡ್ ರೋಡ್ಗೆ. ಇವಾಗ ಹಿಂಗೆ ಹೋಗ್ಬೇಕು ಅಂದ್ರೂ ಏನು ಮಾಡೋದು ಇವಾಗ. ಡೇ ಅಲ್ಲಿ ಹೋದರೆ ಪೊಲೀಸವ್ರ ಬಾಧೆ. ಸುಮ್ಮನೆ ಅಲ್ಲಿ ಇಲ್ಲಿ 200 ಕಟ್ಕೊಂಡು ಹೋಗ್ಬೇಕು. ಬೇಡ ಅಲ್ಲಿ ಇಲ್ಲಿ ಕೊಟ್ಕೊಂಡು ಹೋಗ್ಬೇಕು. ಇವಾಗ ಬೇಡ. ಎಲ್ಲಾದರೂ ಫಸ್ಟು ಊಟ ಮಾಡ್ಬೇಕು. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ. ಬರೀ ಒಂದು ಹತ್ರ ಟೀ ಕೊಟ್ಟರು. ಅಲ್ಲಿ ಟೀ ಕುಡಿದ್ವಿ. ಅದು ಬಿಟ್ಟರೆ ಇಲ್ಲಿ ಇವಾಗ ಲೆಮನ್ ಜ್ಯೂಸ್ ಕೊಟ್ಟರು. ಲೆಮನ್ ಜ್ಯೂಸ್ ಕುಡಿದ್ವಿ. ಇವಾಗ ಫಸ್ಟ್ ಹೋಗಿ ರಾತ್ರಿ ಒಂದು ತಮಿಳ್ನಾಡು ಹೋಟೆಲ್ ಹತ್ರ ಹಾಕ್ಕೊಂಡು ಮಲಿಕೊಂಡಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗ್ತೀನಿ ಬನ್ನಿ ತೋರಿಸ್ತೀನಿ. ಅಲ್ಲಿ ಹೋಗಿ ಏನಾದ್ರು ಟಿಫನ್ ಮಾಡಿಕೊಂಡು ಆಮೇಲೆ ಮುಂದೆ ಯೋಚನೆ ಮಾಡೋಣ. ಫಸ್ಟ್ ಸ್ನಾನ ಮಾಡಬೇಕು. ಅಲ್ಲೇ ನೀರೇನಾದರೂ ವ್ಯವಸ್ಥೆ ಇದ್ದರೆ ಸ್ನಾನ ಮಾಡಿಕೊಂಡು ಹಿಂಗೆ ಆರಾಮಾಗಿ ನೈಟ್ ಬಿಡೋಣ. ಇಲ್ಲೇ ನೋಡ್ರಿ, ಇದೇ ಹೋಟೆಲ್ ಹತ್ರ ರಾತ್ರಿ ಬಂದು ಹಾಕಿ ಇದೇ ಪ್ಲೇಸಲ್ಲೇ ಗುರು ಗಾಡಿ ಹಾಕಿ ಮಲಗಿದ್ವಿ.
ರಾತ್ರಿ ತುಂಬ ಗಾಡಿಗಳಿದ್ವು, ಬೆಳಗ್ಗೆ ಎಲ್ಲ ಹೊರಟ್ಬಿಟ್ಟಿದ್ದಾರೆ. ಎಲ್ಲ ತಮಿಳ್ನಾಡು ಗಾಡಿಗಳೆಲ್ಲ ಹಾಕೋದು. ಇಲ್ಲಿ ಒಳ್ಳೆ ರೈಸ್ ಸಿಗುತ್ತೆ, ಅದಕ್ಕೆ ಇಲ್ಲೇ ಬಂದು ಒಂದು ರೈಸ್ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ ತಿನ್ನೋಣ ಏನಿದೆಯೇನು. ದೈ ಮೊಬೈಲ್ ಬಿಟ್ಟು ನೆಮ್ಮದಿಯಾಗಿ ತಿನ್ನೋ. ಒಳ್ಳೆ ಊಟ ಸಿಕ್ಕೈತೆ, ರೈಸು. ಇಷ್ಟು ಮಾತ್ರ ಯಾವಾಗಲೂ ಊಟ ಸಿಕ್ಬಿಟ್ರೆ ಸಾಕಪ್ಪ, ಅದೃಷ್ಟ ಮಾಡಿರಬೇಕು ಹೊರಗಡೆ ಬಂದು ಅನ್ನ ತಿನ್ನೋಕು. ಏನು ಸಚಿನ? ತಮಿಳ್ನಾಡು ಹೋಟ್ಲ್ಗಳಿದ್ದಂಗೆ ಕರ್ನಾಟಕ ಹೋಟ್ಲ್ಗಳಿಲ್ಲಲ್ಲ ಎಲ್ಲೋ. ಕರ್ನಾಟಕದವ್ರು ಬರೋದು ಕಡಿಮೆ ಅಂದ್ಬಿಟ್ಟೇನೋ ಇವರು. ಬಿಸಿ ಬಿಸಿ ಐತೆ, ಚೆನ್ನಾಗಿದೆ. ತಿನ್ಬಿಟ್ಟು ಮತ್ತೆ ಯೋಚನೆ ಮಾಡೋಣ ಬನ್ರಿ. ಗಾಡಿ ನೋಡ್ರಿ, ಗಾಡಿ ಕಾಣಿಸ್ತಾ ಇರ್ಬೋದು, ಇಲ್ಲೇ ಇದೆ. ಆಗಲೇ ತಿಂದವರು ಇಲ್ಲೇ ಇದ್ದೋಗ್ಬಿಟ್ಟಿದ್ದೀವಿ. ಸುಮಾರು ಒಂದು 2 ಅವರಿಂದ ಇಲ್ಲೇ ಇದ್ದೀವಿ. ಯಾಕಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಮಹಾರಾಷ್ಟ್ರ ಕಡೆ, ನೀವು ಗಮನಿಸಿರ್ಬೋದು. ಅದಕ್ಕೋಸ್ಕರ ಯಾರೋ ನಮ್ಮನ್ನೇ ನೋಡ್ತಾವ್ರಿಗೂ ವಿಡಿಯೋ ಮಾಡ್ತಾ ಇದ್ರೆ, ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ. ಇವಾಗ ಮುಗಿದ್ಮೇಲೆ ಎಲ್ಲ ಶಿಸ್ತಾಗಿ ಎಲ್ಲ ಮುಗೀತು. ನಮ್ಮ ಸಚಿನ ಎಲ್ಲ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ. ಬಂದಿದ ತಕ್ಷಣ ಹೊರಡೋದೆ ಇವಾಗ. ಈಗ ಟೈಮ್ ಬಂದು 4 ಗಂಟೆ ಆಗ್ತಾ ಬಂದಿದೆ. 4 ಗಂಟೆ 7 ನಿಮಿಷ. ಈಗ ಬಿಟ್ಟರು ಬೆಳಗ್ಗೆ ಅಷ್ಟರಲ್ಲಿ ಹೋಗ್ತೀವಿ. ಬೆಳಗ್ಗೆ 4 ಗಂಟೆ, 24 ಅವರ್ಸ್ ಆಯಿತು, ಸಾರಿ 12 ಅವರ್ಸ್ ಬೇಕೇ ಬೇಕು. ಹೋಗಿ ಅವ್ನು ಟ್ರಾನ್ಸ್ಪೋರ್ಟ್ ಅವ್ರಿಗೆ ನಾನು ಆಗ್ಲೇ ಫೋನ್ ಮಾಡಿದರೆ ಬೆಳಗ್ಗೆ ಅಷ್ಟರಲ್ಲಿ ಬನ್ನಿರಿ, ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಲೊಕೇಶನ್ ಕಳಿಸಿರ್ತಾರೆ. ಆರಾಮಾಗಿ ಹೋಗಿ ಎಲ್ಲಾದರೂ ಹೋಗ್ತಾ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಬೆಳಗ್ಗೆಗಾದ್ರೆ ಸ್ನಾನ ಮಾಡಬೇಕು. ನಾವು ಸಚಿನ ಅಂತೂ ಸ್ನಾನ ಮಾಡಬೇಕು ಅಂದ್ಕೊಂಡೆ ಆಗೋಗ್ಬಿಡುತ್ತೆ ಜೀವನ. ಫಸ್ಟ್ ಇಲ್ಲಿಂದ ಹೊರಡೋಣ ಬನ್ನಿ. ಇಲ್ಲಿಂದ ಹೋಗ್ತಾ ಯಾವ್ಯಾವ ರೂಟಲ್ಲಿ ಹೋಗ್ತೀವಿ ಅಂತ ಎಲ್ಲ ಹೇಳ್ತೀನಿ, ಮುಂದೆ ತೋರಿಸ್ತೀನಿ. ಇನ್ನೂ ಲೊಕೇಶನ್ ಕಳಿಸಿಲ್ಲ. ಇದೇ ಹೋಟ್ಲು. ಬಂದಾಗ ಮತ್ತೆ ಬರ್ತೀವಿ ಅನ್ಕೊಂತೀನಿ. ಬಂದಾಗೆಲ್ಲ ಮತ್ತೆ ಇದೇ ಹೋಟ್ಲಿಗೆ ಬರ್ತಿರ್ತೀವಿ, ತಿಂತಿರ್ತೀವಿ. ಫಸ್ಟ್ ಇಲ್ಲಿಂದ ಹೊರಡೋಣ. ಈಗ ತಾನೇ ಊಟ ಮುಗಿಸಿ ಬಂದು ಗಾಡಿಯಲ್ಲಿ ಕುತ್ಕೊಂಡಿದ್ದೀವಿ. ಈಗ ಎಲ್ಲಿದ್ದೀವಿ ಅಂದರೆ ಸೋಲಾಪುರಿಂದ ಔರಂಗಾಬಾದ್ ರೋಡಲ್ಲಿದ್ದೀವಿ. ಅಲ್ಲಿಂದ ಸೋಲಾಪುರಕ್ಕೆ ಬರಲಿಲ್ಲ ನಾವು. ಬೀಡ್ ಅನ್ನೋ ಊರು ಬರುತ್ತೆ, ಈ ರೂಟಿಂದ ಹತ್ರ ನಮಗೆ ಈ ಹೈವೇ ಸಿಗುತ್ತೆ. ಔರಂಗಾಬಾದಿನ ಒಂದು 50 ಇದೆ ಅನ್ನೋಗೆ ರೈಟ್ ಜಲ್ನಾ ಮತ್ತು ಇದ್ರ ಮೇಲೆ ಅದು ಮೇಹಪುರ ಅಂತ ಒಂದು ಸಿಗುತ್ತೆ, ಅದ್ರ ಮೇಲೆ ಹೋಗ್ತೀವಿ. ಅಮರಾವತಿಯಲ್ಲೇ ಲೋಡು ಅಂದ್ಬಿಟ್ಟು ಇನ್ನೂ ಹೇಳಿಲ್ಲ. ಅಮರಾವತಿಗೆ ಇನ್ನೂ ಒಂದು 100 ಕಿಲೋಮೀಟ್ರ್ ಈ ಕಡೆನೇ ಲೋಡ್ ಆಗ್ಬೋದು. ಪ್ರತಿ ಟ್ರಿಪ್ ಇದೇ ಥರ ಆಗ್ತಾಯಿದ್ದು ನಮ್ಮದು ಇನ್ನೊಂದು ಗರುಡ ಗಾಡಿ. ಅದಕ್ಕೆ ಇವಾಗಲೂ ಅದೇ ಈ ಕಡೆನೇ ಆಗ್ಬೋದು ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಇನ್ನೂ 150 ಕಿಲೋಮೀಟ್ರ್ ಇರೋವಾಗೆ ಹೇಳ್ರಿ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಇವರು ಯಾರಪ್ಪ ಟ್ರಾನ್ಸ್ಪೋರ್ಟ್ ಅವರು. ಹೋಗೋಣ ಬನ್ನಿ. ನೋಡಿರಿ ಹೈವೇಲಿದ್ದೀವಿ. ಈಗ ಇದೇ ಹೋಟ್ಲಲ್ಲಿ ತಿನ್ಕೊಂಡು ಈಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಹೋಗೋಣ ಬನ್ನಿ. ಏನು 1 ಗಂಟೆ 2 ಗಂಟೆ ಅಷ್ಟಲ್ಲೆಲ್ಲ ಹೋಗ್ಬಿಡ್ತೀವಲ್ಲ, 2 ಗಂಟೆ ಅಷ್ಟಲ್ಲೆಲ್ಲ ಹೋಗ್ಬಿಡ್ತೀವಿ. ಲೊಕೇಶನ್ ಕಳಿಸಿದ್ರೆ ಇನ್ನೂ ಒಳ್ಳೆಯದು. ಲೊಕೇಶನ್ಗೆ ಆರಾಮಾಗಿ ಹೋಗ್ಬಿಟ್ಟು ಮಲಿಕೋಬೋದು, ಬೆಳಗ್ಗೆಗೆ ಲೋಡ್ ಮಾಡ್ಕೊಂಬರ್ಬೋದು. ಇನ್ನೂ ಕನ್ಫರ್ಮ್ ಆಗಿಲ್ಲ, ಹೋಗ್ತಾ ಇರೋಣ ಬನ್ನಿ. ಫೋನ್ ಮಾಡ್ತಾರೆ. ಹಂಗೆ ಆಡ್ ಬ್ಲೂ ಬೇರೆ ಹಾಕ್ಕೊಂಡ್ವಿ. ಆಡ್ ಬ್ಲೂ ನಿಲ್ಲೋಗಿತ್ತು, 8 ಪಾಯಿಂಟ್ ಇದೆ. ಈಗ ಡೀಸೆಲ್ ಬೇರೆ 2 ಪಾಯಿಂಟ್ ಇದೆ. ಡೀಸೆಲ್ ಫುಲ್ ಮಾಡಿಸ್ಕೊಬೇಕು ಮುಂದೆ ಎಲ್ಲಾದರೂ. ನಾವು ಇತ್ತೀಚೆಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಜಿಯೋ ಬಂಕಲ್ಲಿ ಹಾಕ್ಸೋದು, ಫುಲ್ ಟ್ಯಾಂಕ್ ಮಾಡಿಸೋದು. ಯಾಕಂದರೆ ಒಳ್ಳೆ ಮೈಲೇಜ್ ಬರುತ್ತೆ ಗುರು ಜಿಯೋ ಬಂಕಲ್ಲಿ. ಅದಕ್ಕೋಸ್ಕರ ಜಿಯೋದಲ್ಲೇ ಹಾಕ್ಸ್ತೀವಿ. ಜಿಯೋ ಅಂದರೆ ಬೇರೆ ಯಾವುದೂ ಅಲ್ಲ, ರಿಲಯನ್ಸ್ನ ಇತ್ತೀಚೆಗೆ ಜಿಯೋ ಮಾಡಿರೋದು.
ಇಲ್ಲಿಂದ ಮುಂದೆ ಹೋಗೋಣ ಆರಾಮಾಗಿ. ಅಲ್ಲೇ ಹೋಗ್ತಾ ಡೀಸೆಲ್ ಹಾಕ್ಸ್ಕೊಂಡು 16,052 ಇಳಿಸ್ತು. ರೇಟು 93 ಇದೆ, 170 ಲೀಟ್ರ್ ಇಡಿಸಿದೆ. ಇಲ್ಲೆಲ್ಲ ಇಸ್ಕೊಂಡು ಪೇ ಮಾಡಿ ಹೊರಡ್ತಾ ಇದ್ದೀವಿ ಮುಂದೆ. ಯಾಕಂದರೆ ಎಕ್ಸ್ಪ್ರೆಸ್ ವೇ ಹತ್ಬಿಡ್ತೀವಿ. ಅದು ಎಕ್ಸ್ಪ್ರೆಸ್ ವೇ ಹತ್ತಾಗ ಮತ್ತೆ ಡೀಸೆಲ್ ಎಲ್ಲ ಸಿಗೋಲ್ಲ, ಬರೀ ಕಷ್ಟ. ಅದಕ್ಕೆ ಈಗಲೇ ಡೀಸೆಲ್ ಹಾಕ್ಸ್ಕೊಬಿಟ್ಟೆ, ಮುಂದೆ ಯಾಕೆ ಮತ್ತೆ ಪ್ರಾಬ್ಲಮ್ ಆಗಿಬಿಟ್ಟು. ನೋಡಿ ಮಳೆ ಬೇರೆ ಬೀಳ್ತಾ ಇದೆ. ಮಳೆ ಬೀಳ್ತಿಲ್ಲ, ಬಿದ್ದು ನಿಂತೋಗ್ಬಿಟ್ಟಿದೆ. ಅದರಿಂದ ಗ್ಲಾಸ್ ಎಲ್ಲ ಗಲೀಜಾಗ್ಬಿಟ್ಟು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಲೋಡಿಂಗ್ ಹತ್ರ ಹೋಗಿ ಗಾಡಿ ತೊಳ್ಕೊಳ್ಳೋಣ.